ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೋಟೀನ್ ಒಂದು ಲಡ್ಡು ಮಾಡ್ತೀನಿ ನಾನು. ನೋಡಿದ್ರೆ ಪಂಪ್ಕಿನ್ ಸೀಡ್ಸ್, ಇದು ಸಿಹಿ ಕುಂಬಳಕಾಯಿದು ಬೀಜ. ಇದು ಏನಿಲ್ಲ ಅಂದರೆ ಒಂದು 100 ಗ್ರಾಮ್ಸ್ ಇದೆ. ಸೋಂಪು ಇದೊಂದು 50 ಗ್ರಾಮ್ಸ್ ಇದೆ. ಬಿಳಿ ಎಳ್ಳು ಇದು ಒಂದು 100 ಗ್ರಾಮ್ಸ್ ಮೇಲೇ ಇದೆ. 100 ಗ್ರಾಮ್ಸ್ ಇದೆ ಇದನ್ನು ಬಿಳಿ ಎಳ್ಳು. ಬೆಲ್ಲ 200 ಗ್ರಾಮ್ಸು, ಇದು 200 ಗ್ರಾಮ್ಸು. ಕಡಲೆ ಬೀಜ, ಸತ್ತು ಬೀಜ, ಇದು ಅಗಸೆ ಬೀಜ. ನೋಡಿ, ಅಗಸೆ ಬೀಜ 200 ಗ್ರಾಮ್ಸ್ ಇದೆ. ಇದು ಭಾಳ ಒಳ್ಳೆಯದು ಹೆಲ್ತ್ಗೆ. ಇಷ್ಟನ್ನು ನಾನಿವಾಗ ಹುರ್ಕೋಬೇಕು, ಒಂದೊಂದಾಗಿ ಹುರ್ಕೋಬೇಕು. ಬಾಣಲೆ ಇಟ್ಟಿದ್ದೀನಿ. ಕಡಲೆ ಬೀಜ ಫಸ್ಟು ಕಡಿಮೆ ಉರಿ ಇಟ್ಕೊಂಡು ಕ್ರಿಸ್ಪಿ ಬರೋವರೆಗೂ ನೀಟಾಗಿ ಹುರಿಬೇಕು. ಸಿಹಿಬಾರ್ದು, ಇದು ಕಲರ್ ಚೇಂಜ್ ಆಗಬಾರ್ದು. ಇದಾಗಿದೆ ನೋಡಿದ್ರ, ಚಟಾಪಟ ಅಂತ ಇದೆ. ಇದು ರೆಡಿಯಾಗಿದೆ. ಇದು ತೆಗಿಯೋಣ ಇವಾಗ. ಇದು ರೆಡಿಯಾಗಿದೆ ನೋಡಿದ್ರ. ಇವಾಗ ಇದನ್ನು ಹುರ್ಕೊಳ್ಳೋಣ. ಸತ್ತು ಬೀಜ ಇದೇನಂದ್ರೆ ಉರಿತಾ ಚಟಪಟ ಅಂತ ಸೌಂಡ್ ಬರ್ತವೆ. ಬರ್ತಾ ಇದೆಯಲ್ಲ ಸೌಂಡು, ಈ ಥರನೇ ಬರ್ತಾ ಇರುತ್ತೆ. ಇದು ಹುರಿದ ಮೇಲೆ ಗುಂಡಕ್ಕಾಗ್ತವೆ ಬೀಜಗಳು, ಚಪ್ಪೆ ಥರ ಇರುತ್ತೆ. ಹಾಕುವಾಗ ಸ್ವಲ್ಪ ಸೌಂಡ್ ಹೆಂಗೆ ಬರ್ತಾ ಇದೆಯಲ್ಲ. ಇದು ರೆಡಿ ಆಗಿದೆ. ಇವಾಗ ನೋಡಿದ್ರೆ ಕಾಳು ಎಷ್ಟು ಗುಂಡಕ್ಕಾಗಿದೆ. ಇದಕ್ಕೆ ಕನ್ನಡದಲ್ಲಿ ಅಗಸೆ ಬೀಜ ಅಂತಾರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಅಗಸೆ ಬೀಜ ಅಂತಾರೆ ಇದಕ್ಕೆ. ಇವಾಗ ಎಳ್ಳು, ಬಿಳಿ ಎಳ್ಳು. ಇದು ಮಾಮೂಲಿ ಎಳ್ಳೇ ಇರುತ್ತೆ. ನೆನೆಸ್ಬಿಟ್ಟು ಉಜ್ಜಿಬಿಟ್ಟು ಬಿಸಿಲಿಗೆ ಹಾಕಿ ನೀಟಾಗಿ ಚಪ್ಪರಿಸ್ಬಿಟ್ರೆ ಅದೇ ಬಿಳಿ ಎಳ್ಳಾಗೋಗ್ಬಿಡುತ್ತೆ. ಇದೂ ಅಷ್ಟೇ ಉರಿತಾ ಚಟಪಟ ಅನ್ನೋತ್ತಂಗೆ. ಇದು ರೆಡಿಯಾಗಿದೆ. ಇವಾಗ ಇದನ್ನು ತೆಗಿಯೋಣ. ನೋಡಿದ್ರ, ಕುಂಬಳಕಾಯಿ ಬೀಜ, ಸಿಹಿ ಕುಂಬಳಕಾಯಿ ಬೀಜ. ಇದು ಕುಂಬಳಕಾಯಿ ಬೀಜನೂ ಅಷ್ಟೇ ಉರಿತಾ ಚಟಪಟ ಅಂತ ಇರುತ್ತೆ. ಇದನ್ನ ನೋಡಿ ಗುಂಡಕ್ಕಾಗ್ಬಿಡುತ್ತೆ ಉರಿತಾ. ಇದು ರೆಡಿಯಾಗಿದೆ. ಇವತ್ತು ತಕ್ಕೊಳ್ಳೋಣ ಇದನ್ನು. ಇವಾಗ ಲಾಸ್ಟಲ್ಲಿ ಸೋಂಪು ಕಾಳು ಯಾವತ್ತೂ ಅಷ್ಟೇ, ಅಂಗಡಿಯಿಂದ ತಂದ್ರೂ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು. ಮೇಯ್ನು ಇದರಲ್ಲಿ ಕಲ್ಲು ಇರುತ್ತೆ, ನೋಡೋಕೆ ಗೊತ್ತಾಗಲ್ಲ. ಇದನ್ನು ಅಷ್ಟೇ ಕಡಿಮೆ ಉರಿ ಇಟ್ಕೊಂಡು ಉರಿತಾ ನೋಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಹಸಿರು ಕಲರ್ ಬರುತ್ತೆ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಉರಿತಾ ಇದು ರೆಡಿಯಾಗಿದೆ. ಇವತ್ತು ತಕ್ಕೋಣ. ನೋಡಿದ್ರೆ ಕಲರ್ ಹೆಂಗೆ ಚೇಂಜ್ ಆಯ್ತಿದು ನೋಡಿದ್ರೆ. ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಎಲ್ಲ ಮಿಕ್ಸಿಗೆ ಹಾಕೋಬೇಕು, ಪುಡಿ ಮಾಡಬೇಕು. ಇದು ಕಡಲೆ ಬೀಜ ಏನು ಸಿಪ್ಪೆ ಏನು ಹಿಂಗೆ ತೆಗಿಯೋದೇನು ಬೇಕಾಗಿಲ್ಲ. ಸಿಪ್ಪೆ ಇರಲಿ, ಒಳ್ಳೆಯದೇ. ಕ್ರಿಸ್ಪಿಯಾಗಿದೆ, ತಣ್ಣಗಾಗಿದೆ. ಸೋಂಪು ಕಾಳು ಫಸ್ಟ್ ಹಾಕಿದ್ದೀನಿ ನಾನು ಕೆಳಗಡೆ, ಯಾಕಂದರೆ ಬೇಗ ಸಣ್ಣಕ್ಕಾಗಲಿ ಅಂತ. ಇವಾಗ ಇದು ಹಾಕ್ಕೊಳೋಣ. ಇವಾಗೆಲ್ಲ ಮಿಕ್ಸಿ ಜಾಡ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಳೋಣ ಇದನ್ನು. ನೀರಿಗಿರಲ್ಲ, ಏನೂ ಹಾಕ್ಬಾರ್ದು, ಪುಡಿಯಾಗಿ ರುಬ್ಕೋಬೇಕು. ಇವಾಗ ರುಬ್ಕೊಂಡಿದ್ದೀನಿ, ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ದೀನಿ. ನೋಡಿದ್ರೆ ಎಷ್ಟು ನೀಟಾಗಿ ಬಂದಿದೆ ಇದು ಇವಾಗ ನೋಡಿ. ಈ ಥರ ಫುಲ್ಲು ನುಣ್ಣಗೂ ಅಲ್ಲ, ಮೀಡಿಯಮ್. ಇವಾಗ ಇದು ರೆಡಿಯಾಗಿದೆ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 1/4 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ ಸಾಕು. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಇದು ಪುಡಿ ಬೆಲ್ಲ. ಎಷ್ಟು ಬೆಲ್ಲ ಕರಗಬೇಕಷ್ಟೇ, ಒಂದೇ ಒಂದು ಕುದಿ ಬರಬೇಕು. ಬೆಲ್ಲ ಕರಗಿಬಿಟ್ಟು ಕರಗಿದೆ, ಜಸ್ಟ್ ಒಂದು ಕುದಿ ಬಂದಿದೆ ಅಷ್ಟೇ. ನಾನು ಇವಾಗ ಗ್ಯಾಸ್ ಆಫ್ ಮಾಡೋಣ. ಕೆಳಗಡೆ ಇಳಿಸಿಡಿದ್ದೀನಿ ಗ್ಯಾಸಿಂದ. ಇವಾಗ ಈ ಪುಡಿ ಹಾಕ್ಕೊಳ್ಳೋಣ. ನಾವು ಹಾಕ್ಕೊಂಡು ತಿರುಗಿಸ್ತಾ ಹೋಗ್ಬೇಕು. ಇವಾಗ ಮಿಕ್ಸಿಯಿಂದ ಎಲ್ಲ ಪುಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು.
ನೋಡಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು. ಇವಾಗ ಇಲ್ಲೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಥರ ತಗೊಂಡು ಬೆಳಗ್ಗೆನೇ ನಾವು ಇದೊಂದು ಉಂಡೆ ತಿಂದುಬಿಟ್ರೆ ಪ್ರೋಟೀನ್ದು ಅಷ್ಟು ಎನರ್ಜಿ ಇರುತ್ತೆ. ಇನ್ನೊಂದು ಗ್ಯಾಸ್ಟ್ರಿಕ್ ಆಗಲ್ಲ, ಭಾಳ ಎನರ್ಜಿ ಸಿಗುತ್ತೆ ಬೆಳಗ್ಗೆನೇ. ಮತ್ತು ಸ್ಕಿನ್ನಿಗೆ, ಕೂದಲಿಗೆ ತುಂಬ ಅದ್ಭುತ. ಅಂದರೆ ಬೆಳಗ್ಗೆನೇ ಒಂದು ಉಂಡೆ ತಿನ್ಬೇಕು ಇದನ್ನು. ಟೀಗೆ ಏನೆಲ್ಲ ಕುಡಿಬಾರ್ದದಲ್ಲ. ನೋಡಿ ಈ ಸೈಜಲ್ಲಿ ಕಟ್ಟಿಟ್ಕೋಬೇಕು ನಾವು. ಹಾಳಾಗಲ್ಲ, ನಾವು ಆಚೆನೇ ಇಡ್ಬೋದು. ಫ್ರಿಜ್ಜಲ್ಲೆಲ್ಲ ಏನು ಇಡೋದು ಬೇಡ. ಇದನ್ನು ಈ ಸೈಜಲ್ಲಿ ತುಂಬ ಅದ್ಭುತವಾಗಿರುತ್ತೆ. ನೋಡ್ರಿ ವಯಸ್ಸಾದವ್ರು ಕೂಡ ತಿನ್ಬೋದು ಇದನ್ನು. ಯಾಕಂದರೆ ಇದು ರುಬ್ಬಿರೋದಲ್ವಾ, ಏನು ಅಗಿಯಂಗೇನಿರಲ್ಲ. ಅವ್ರಿಗೆ ತಿನ್ಬೋದು. ಜಿಮ್ ಮಾಡೋರು ತಿನ್ಬೋದು. ಯೋಗ ಮಾಡೋರ್ಗಂತೂ ಇನ್ನೂ ಅದ್ಭುತ. ಬೆಳಗ್ಗೆನೇ ಒಂದು ತಿಂದುಬಿಟ್ರೆ ಬೆಳಗ್ಗೆನೇ ಮುಖ ತೊಳೆದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಇದು ಒಂದು ತಿಂದ್ಬಿಡಿ ಸಾಕು. ಎಷ್ಟು ಚೆನ್ನಾಗಿರುತ್ತಂದರೆ ಆವತ್ತಿನ ದಿನ ಅಷ್ಟು ಚೆನ್ನಾಗಿರುತ್ತೆ. ಸ್ಕಿನ್ನಿಗೂ ಅಷ್ಟು ಒಳ್ಳೆಯದು, ಫೇಸ್ಗೆ ಮತ್ತು ಹೇರಿಗೆ ತುಂಬಾ ಅದ್ಭುತ. ಇದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆನೇ ತಿಂದರೆ. ಸೋಂಪು ಕಾಳು ಇದೆಯಲ್ಲ, ಮತ್ತು ಗ್ಯಾಸ್ಟ್ರಿಕ್ ಆಗಲ್ಲ ಮೇಯ್ನು. ನಾನು ಎಲ್ಲ ಇದೇ ಥರ ಉಂಡೆಗಳು ಕಟ್ಕೊತೀನಿ. ಮುಂಚೆನೂ ಒಂದು ಬಿಟ್ಟಿದ್ದೀನಿ ಪ್ರೋಟೀನ್ ಪೌಡ್ರು ಅಂತ. ಅದೂ ಅಷ್ಟೇ, ಬೆಳಗ್ಗೆನೇ 1 ಸ್ಪೂನ್ ತಿಂದರೂ ಸಾಕು. ಅದನ್ನು ಕೂಡ ಅಷ್ಟು ಬೆನಿಫಿಟ್ ಇದೆ ಇದರಲ್ಲಿ, ತುಂಬ ಬೆನಿಫಿಟ್ ಇದೆ. ಕೆಲವೊಬ್ರು ಹಾಗೆ ತಿನ್ನೋಕ್ಕಾಗಲ್ಲ. ನೋಡಿ ಈ ಥರನೂ ಮಾಡಿಕೊಂಡು ನೀವು ತಿನ್ಬೋದು. ಬೆಲ್ಲ ಹಾಕಿರೋದು, ಸಕ್ಕರೆನೂ ಹಾಕಿಲ್ಲ ನಾನು, ಬೆಲ್ಲ ಹಾಕ್ಬೋದು. ಫುಲ್ಲೆಲ್ಲ ಉಂಡೆ ಕಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ಬಂದಿದೆ ಫುಲ್ಲು. ನೋಡಿ ತುಂಬ ಅದ್ಭುತವಾಗಿ ಬಂದಿದೆ. ಈ ಥರ ಮಾಡಿಕೊಂಡು ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ತುಂಬ ಬೇಜಾರಾಗ್ತಾಯಿದೆ ನಮಗೆ. ನಮ್ಮ ಚಾನಲ್ ನೋಡಿ, ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಹೇಗಿದೆ ಅಂತ ಪ್ರೋಟೀನ್ ಉಂಡೆ ಕಮೆಂಟ್ಸ್ ಹಾಕಿ. ಪ್ರೋಟೀನ್ ಲಡ್ಡು